ಹಾಕಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಟ್ಯೂಷನ್ಗೆ ಬಂದಿದ್ದ ಹುಡುಗ ಬೇಡ ಅಂದರು. ಟೀಚರ್ ಅವನ ಗೂಟ ಹೊರತೆಗೆದು ಚೀಪಿ ತೋತಿಗೆ ಸಿಕ್ಕಿಸಿಕೊಂಡ ಕತೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಮಾ ಟೀಚರ್. ಹೈಸ್ಕೂಲ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವ ಕೆಲಸವನ್ನು ಮಾಡುತ್ತಿದ್ದೇನೆ. ನನಗೆ ಮದುವೆಯಾಗಿ 6 ವರ್ಷ ಆಗಿದೆ. ಈಗ ಒಂದು ಮಗು ಇದೆ. ಮನೆಯಲ್ಲಿ ನಾನು ಗಂಡ ಮಾತ್ರ ಇರೋದು. ಮಗುವಾದ ಮೇಲೆ ಸ್ಕೂಲಿಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದೆ. ಗಂಡನಿಗೆ ಒಳ್ಳೆಯ ಕೆಲಸ ಇದ್ದ ಕಾರಣ ಜೀವನ ಸುಲಭವಾಗಿತ್ತು. ಆದರೆ ಗಂಡನಿಂದ ಸುಖ ಕಡಿಮೆ ಸಿಗುತ್ತಿತ್ತು. ಕಾರಣ ಅವನ ಸಾಮಾನು ತುಂಬಾನೇ ಚಿಕ್ಕದು. ನಿಗರಿಸಿ ನನ್ನ ತೋತಿನೊಳಗೆ ನುಗ್ಗಿಸಿದಾಗ ಒಮ್ಮೊಮ್ಮೆ ಒಳಗೆ ಹೋಗಿದೆವೋ ಇಲ್ಲವೋ ಅನಿಸುತ್ತೆ. ದಪ್ಪ ಕೂಡ ಕಡಿಮೆ. ಸಾತ್ವಿಕ್ ಅನ್ನುವ ಹುಡುಗ ಟ್ಯೂಷನ್ಗೆ ಬರುತ್ತಿದ್ದ. ಅವನು ನಮ್ಮ ಸ್ಕೂಲಿನವನು ಅಲ್ಲ, ಪಕ್ಕದ ಮನೆಯವನು. ಓದಲು ತುಂಬಾ ಹುಷಾರೇನೂ ಇಲ್ಲ, ಆದರೆ ತುಂಬಾ ಒಳ್ಳೆಯವನು. ಅವತ್ತು ಸಂಜೆ 5 ಗಂಟೆಗೆ ಬಂದ. ನಾನು ಬಾಗಿಲು ಹಾಕದೆ 2 ಮಲೆಯನ್ನು ಹೊರಗೆ ತೆಗೆದು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಸಾತ್ವಿಕ್ ಒಳಗೆ ಬಂದವನೇ ನನ್ನ ಮಲೆಯನ್ನು ನೋಡಿಬಿಟ್ಟ. ನನಗೆ ಒಂಥರ ಆಯಿತು. ಸಾತ್ವಿಕ್, 1 ನಿಮಿಷ ನೀನು ಕೂತಿರು, ನಾನು ಮಗುವನ್ನು ಮಲಗಿಸಿ ಬರುತ್ತೇನೆ ಅಂತ ಹೇಳಿ ರೂಮಿಗೆ ಹೋಗಿ ಮಗುವನ್ನು ಮಲಗಿಸಿ ಹೊರಗೆ ಬಂದೆ. ಸಾತ್ವಿಕ್ ನನ್ನನ್ನು ನೋಡದೆ ತಲೆ ಕೆಳಗೆ ಮಾಡಿ ಸೋಫಾದ ಮೇಲೆ ಕುಳಿತಿದ್ದ. ನಾನು ಅವನ ಪಕ್ಕದಲ್ಲಿ ಕುಳಿತೆ. ಸಾತ್ವಿಕ್ ಚಡ್ಡಿ ಹಾಕಿಕೊಂಡು ಬಂದಿದ್ದ. ಅಪ್ಪ, ನನ್ನ ಮೊಲೆಯನ್ನು ನೋಡಿದ ಮಾತ್ರಕ್ಕೆ ಅವನ ಸಾಮಾನು ಚಡ್ಡಿ ಒಳಗೆ ಒಪ್ಪಿಕೊಂಡ ಅಚ್ಚು ನನಗೆ ಚೆನ್ನಾಗಿ ಕಾಣಿಸಿತು. ನನ್ನ ಗಂಡನ ಸಾಮಾನಿಗಿಂತ ಉದ್ದವಾದ ಸಾಮಾನು. ಸಾತ್ವಿಕ್, ಟೇಬಲ್ ಮೇಲೆ ಪೆನ್ ಇದೆ, ತೆಗೆದುಕೊಂಡು ಬಾ ಅಂದೆ. ಅವನು ಮೇಲೆ ಎದ್ದಾಗ ಗೂಟ ನಿಗುರಿಕೊಂಡಿದ್ದು ಸ್ಪಷ್ಟವಾಗಿ ಕಾಣಿಸಿತು. ಗಂಡನ ಸಾಮಾನಿನಿಂದ ಸುಖ ಸಿಗದ ನನ್ನಂತ ಹೆಂಗಸಿಗೆ ಉದ್ದವಾದ ಸಾಮಾನು ಕಂಡರೆ ಆಸೆ ಆಗೋದು ಸಹಜ. ಸಾತ್ವಿಕ್ ಯಾಕೆ ನನ್ನ ಮುಖ ನೋಡುತ್ತಿಲ್ಲ? ನನ್ನ ಮೊಲೆ ನೋಡಿ ನಾಚಿಕೆ ಆಯ್ತ ಕೇಳಿದೆ. ಹೌದು ಅಂತ ತಲೆ ಆಡಿಸಿ, ಟೀಚರ್ ಇವತ್ತು ಲೆಕ್ಕ ಹೇಳಿಕೊಡಿ ಅಂದ. ಸಾಮಾನು ನಿಗುರಿಕೊಂಡರೂ ಅವನಿಗೆ ನನ್ನ ಮೇಲೆ ಆಸೆ ಆಗಿರಲಿಲ್ಲ. ಪ್ರತಿದಿನ ತೂತಿಗೆ ಬೆರಳು ಹಾಕಿಕೊಳ್ಳುವ ನನಗೆ ಅವನ ಸಾಮಾನು ಬೇಕು ಅನಿಸಿತು. ಅವನ ಹತ್ತಿರ ಹೋದೆ. ಆದರೆ ಸಾತ್ವಿಕ್ ನನ್ನ ಕಡೆ ಮುಖ ಮಾಡಲಿಲ್ಲ. ಏನು ಬೇಕಾದರೂ ಆಗಲಿ ಅಂತ ಸಾತ್ವಿಕ್ ನಿಗರಿದ ಗೂಟದ ಮೇಲೆ ಕೈ ಇಟ್ಟು ಬಿಟ್ಟೆ. ಗಾಬರಿಗೊಂಡ ಸಾತ್ವಿಕ್ ಟೀಚರ್ ಎಂದ. ಏನು ಇದು? ಸಾಮಾನು ನಿಗರಿಕೊಂಡಿದೆ. ನನ್ನ ಮೊಲೆ ನೋಡಿ ಇಷ್ಟ ಆಯ್ತಾ ಕೇಳಿದೆ. ಟೀಚರ್, ಲೆಕ್ಕ ಹೇಳಿಕೊಡಿ, ನನಗೆ ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಹೋಗಬೇಕು ಎಂದ. ಸರಿ, ನಿನ್ನ ಸಾಮಾನು ತೋರಿಸು ಅಂದಿದ್ದಕ್ಕೆ ಅದೆಲ್ಲ ಬೇಡ ಟೀಚರ್ ಎಂದು ಹೊರಗೆ ಹೋಗಲು ನಿಂತ. ಮತ್ತೆ ಸಾಮಾನು ಹಿಡಿದೆ. ಟೀಚರ್ ಬಿಡಿ ಅಂತ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ತಡ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಕಾಚಾದ ಜೊತೆ ಚಡ್ಡಿಯನ್ನು ಎಳೆದೆ. ಅಬ್ಬಬ್ಬ, ನಿಗುರಿದ ಗೋಧಿ ಬಣ್ಣದ ಸಾಮಾನು ನನ್ನ ಕಡೆ ವಾಲಿ ನನ್ನನ್ನೇ ನೋಡುತ್ತಿತ್ತು. ಕೂಡಲೇ ಕೈನಲ್ಲಿ ಹಿಡಿದು ಕೆಳಗೆ ಕುಳಿತು ಚರ್ಮ ಹಿಂದಕ್ಕೆ ಮಾಡಿ ಬಾಯಿಯೊಳಗೆ ಹಾಕಿಕೊಂಡೆ. ಆ ಟೀಚರ್ ಎಂದ. ಅದರ ತುದಿ ಕೆಂಪಗೆ ಇದ್ದರೆ ಬೀಜಗಳು ಗಟ್ಟಿಯಾಗಿತ್ತು. ಸಾಮಾನಿನ ಮೇಲೆ ಬೆಳೆದ ಕೂದಲನ್ನು ತೆಗೆದಿದ್ದ. ಹಾಗಾಗಿ ಅವನ ನಿಗುರಿದ ಸಾಮಾನು ಸುಂದರವಾಗಿ ಕಾಣುತ್ತಿತ್ತು. ನಾನು ಚೀಪುತ್ತಿದ್ದರೆ ಟೀಚರ್ ನನ್ನನ್ನು ಬಿಡಿ, ನಾನು ಮನೆಗೆ ಹೋಗುತ್ತೇನೆ ಅನ್ನುತ್ತಿದ್ದ. ನಾನು ಅವನ ಸಾಮಾನಿನ ಜೊತೆ ಬೀಜವನ್ನು ಸಹ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. 5.5 ಇಂಚು ಬೆಳೆದ ಸಾಮಾನು ನೋಡಿ ಗಂಡನ 3 ಇಂಚಿನ ಸಾಮಾನಿನ ಮೇಲೆ ಇದ್ದ ಆಸೆ ಸತ್ತು ಹೋಯಿತು. ಏನು ಇದು ಇಷ್ಟು ಉದ್ದ ಬೆಳೆದಿದೆ? ನನಗೆ ಇದು ಪ್ರತಿದಿನ ಬೇಕು ಅಂತ ಹೇಳಿ ಬೀಜಕ್ಕೆ ಮತ್ತು ತುದಿ ಹೊಟ್ಟೆಗೆ ಒಂದು ಮುತ್ತು ಕೊಟ್ಟು ಮತ್ತೆ ಸೋಫಾದ ಮೇಲೆ ಮಲಗಿಸಿ ಅವನೆದುರೇ ನೈಟಿ ಜಿಪ್ ತೆಗೆದು ಬ್ರಾ ಒಳಗೆ ಕೈ ಹಾಕಿ ಮೊಲೆಯನ್ನು ಹೊರಗೆ ತೆಗೆದು ಸಾತ್ವಿಕ್ ಮೊಲೆ ಚೀಪು ಅಂತ ಹೇಳಿ ಅವನ ಮೈ ಮೇಲೆ ಮಲಗಿದೆ. ಬೆಳ್ಳಗಿನ ಕಪ್ಪು ತೊಟ್ಟಿನಿಂದ ಕಂಗೊಳಿಸುತ್ತಿದ್ದ ಮೊಲೆ ನೋಡಿ ಆಕರ್ಷಿತನಾದ. ಮಗು ಹಾಲು ಕುಡಿದ ಕಾರಣ ತುಟ್ಟು ನಿಗುರಿಕೊಂಡೇ ಇತ್ತು. ಸಾತ್ವಿಕ್ ಗೂಟ ಕೈನಲ್ಲಿ ಹಿಡಿದು 2 ಮೊಲೆಯನ್ನು ಮುಖದ ಮೇಲೆ ಒತ್ತಿದೆ.
ಆಗ ಅವನ ಮನಸ್ಸು ಸೀಮಿತ ಕಳೆದುಕೊಂಡು ತೊಟ್ಟನ್ನು ಬಾಯಿಗೆ ಹಾಕಿಕೊಂಡು ಮಗುವಿನಂತೆ ತುಟಿಯಿಂದ ಎಳೆಯಲು ಶುರು ಮಾಡಿದ. ಮೊಲೆಯೊಳಗೆ ತುಂಬಿದ್ದ ಹಾಲು ಖಾಲಿಯಾಗುವವರೆಗೆ ಹೀರಿ ಕುಡಿದ. ನಾನು ಕೈನಲ್ಲಿ ಹಿಡಿದುಕೊಂಡಿದ್ದ ಸಾಮಾನನ್ನು ಮೇಲೆ ಕೆಳಗೆ ಎಳೆದು ಮಜಾ ಮಾಡುತ್ತಿದ್ದೆ. ಟೀಚರ್, ಸಾಕು, ನಿಮ್ಮ ತೂತಿಗೆ ಕೋಟ ನುಗ್ಗಿಸುತ್ತೇನೆ ಅಂದ. ಏನೋ ಸಾತ್ವಿಕ್, ನನ್ನ ಮೇಲೆ ಆಸೆ ಆಗುತ್ತಿದೆಯಾ ಕೇಳಿದೆ. ಹೌದು ಅಂದವನೇ ಎದ್ದು ನನ್ನ ನೈಟಿಯನ್ನು ಬಿಚ್ಚಿದ. ಲಂಗ ಹಾಕಿರದ ಕಾರಣ ನನ್ನ ಮೈ ಮೇಲೆ ಬ್ರಾ ಮತ್ತು ಕಾಚ ಮಾತ್ರ ಇತ್ತು. ನಯವಾದ ಬಿಳಿ ತೊಡೆ ಮತ್ತು ಗುಲಾಲಿ ಬಣ್ಣದ ಕಾಚ ನೋಡಿ ತುಟಿ ಕಚ್ಚುತ್ತಾ ಸೋಫಾದ ಮೇಲೆ ಕೂರಿಸಿ ಕಾಚವನ್ನು ಕಿತ್ತು ಬಿಸಾಡಿ ಅವನ ಅಂಗಿ ಅವನೇ ತೆಗೆದ. ಸಾತ್ವಿಕ್ ನನ್ನೆದುರು ಪೂರ್ತಿ ಬೆತ್ತಲಾಗಿ ನಿಂತ. ನಂತರ ಕುಳಿತು ನನ್ನ 2 ಕಾಲನ್ನು ಅಗಲ ಮಾಡಿ ಮೊಣಕಾಲಿನಿಂದ ನೆಕ್ಕಲು ಶುರು ಮಾಡಿದ. ನೆಕ್ಕುತ್ತಾ ತೊಡೆಯ ತನಕ ಬಂದಾಗ ನನ್ನ ತೆವಲು ಜಾಸ್ತಿ ಆಯಿತು. ಯಾವಾಗ ತೂತಿಗೆ ಬಾಯಿ ಹಾಕಿ ಎಳೆಯುತ್ತಾನೆ ಅಂತ ಕಾತುರದಿಂದ ಕಾಯುತ್ತಿದ್ದೆ. ಸಾತ್ವಿಕ್ ನಾಲಿಗೆ ನನ್ನ ತೂತಿನ ಬಳಿ ಬರುತ್ತಿದ್ದಂತೆ ಜೋರಾಗಿ ಉಸಿರು ಬಿಡುತ್ತಿದ್ದೆ. ಅಂತೂ ಇಂತೂ ಹತ್ತಿರ ಬಂದು ನನ್ನ ಸಾಮಾನಿನ ಕೆಂಪು ತೂತಿನೊಳಗೆ ನಾಲಿಗೆ ಹಾಕಿಯೇ ಬಿಟ್ಟ. ಆಹಾ, ಗೂಟ ಸಿಕ್ಕಿಸಿಕೊಳ್ಳುವುದಕ್ಕಿಂತ ಇದೇ ತುಂಬಾ ಮಜಾ ಇತ್ತು. ಅವನಿಗೆ ಸುಲಭ ಆಗಲಿ ಅಂತ ಕಾಲು ಅಗಲ ಮಾಡಿದೆ. ಸಾತ್ವಿಕ್ ನಾಲಿಗೆ ಸಾಮಾನಿನ ಹೊರಭಾಗ ಮತ್ತು ಒಳಭಾಗವನ್ನು ಚಪ್ಪರಿಸುತ್ತಾ ಒಳಗಿದ್ದ ರಸವನ್ನು ಹೊರಗೆ ತೆಗೆಯುತ್ತಿತ್ತು. ರಸ ಹೊರ ಬಂದಿದ್ದ ತಡ ಸಾತ್ವಿಕ್ ಸರ್ರಂತ ಎಳೆದು ಕುಡಿದು ಬಿಟ್ಟು, ಟೀಚರ್, ರಸ ಜೇನುತುಪ್ಪದಂತೆ ರುಚಿಯಾಗಿದೆ ಅಂದ. ಆಗ ನಾನು ನಾಚಿ ನೀರಾದೆ. ಸಾತ್ವಿಕ್ ನನ್ನ ಹಿಂದಿನ ಹೊಟ್ಟೆಗೆ ಒಮ್ಮೆ ನಾಲಿಗೆ ಹಾಕಿ ಆಡಿಸು ಅಂದೆ. ಟೀಚರ್, ನೀವು ಹೇಳುತ್ತಿದ್ದರೆ ಯಾ ತೂತಿಗೆ ನಾಲಿಗೆ ಹಾಕಿ ಸವಿಯುತ್ತಿದ್ದೆ ಅಂದ. ಯಾಕೋ ಆ ತೂತು ಇಷ್ಟನ ಕೇಳಿದೆ. ಹೌದು, ಆ ತೂತು ನೋಡಲು ತುಂಬಾ ಸುಂದರವಾಗಿದೆ ಎಂದು ಚೆನ್ನಾಗಿ ನೆಕ್ಕಿದ. ನಂತರ ನಾನು ಎದ್ದು, ಸಾತ್ವಿಕ್, ನೀನು ಕುಳಿತುಕೋ, ನನ್ನ ತೂತಿನೊಳಗೆ ನಿಗರಿದ ಗೂಟವನ್ನು ಸಿಕ್ಕಿಸಿಕೊಳ್ಳುತ್ತೇನೆ ಎಂದೆ. ಅವನಿಗೂ ತುಂಬಾ ಆಸೆ ಆಗುತ್ತಿದ್ದರಿಂದ ಕುಳಿತ. ನನ್ನ ಬಲಕೈನಲ್ಲಿ ಸಾಮಾನನ್ನು ನೆಟ್ಟಿಗೆ ನಿಲ್ಲಿಸಿ ಮುಂದಿನ ತೂತನ್ನು ಗುರಿ ಮಾಡಿ ಇಟ್ಟುಕೊಂಡು ಒಂದೇ ಸಮನೆ ಕುಳಿತುಕೊಂಡೆ. ಆಹಾ, ನನ್ನ ದೇಹದ ಭಾರಕ್ಕೆ ಅವನದು ಪೂರ್ತಿ ಒಳಗೆ ಹೋಯಿತು. ಆ ಟೀಚರ್ ಎಂದು ನನ್ನ ಕೊಂಡೆಯನ್ನು ಹಿಡಿದುಕೊಂಡು ಅವನ ಸೊಂಟವನ್ನು ಮೇಲೆ ಕೆಳಗೆ ಮಾಡಲು ಶುರು ಮಾಡಿದ. 5.5 ಇಂಚಿನ ಸಾಮಾನು ತೂತನ್ನು ಪೂರ್ತಿಯಾಗಿ ಸೀಳಿಬಿಟ್ಟಿತ್ತು. ಟೀಚರ್, ಹೊಡೆಯಲು ಕಷ್ಟ ಆಗುತ್ತಿದೆ, ನೀವು ಮೊಣಕಾಲೂರಿ ಕುಳಿತುಕೊಳ್ಳಿ, ನಾನು ಹಿಂದಿನಿಂದ ಒಟ್ಟಿಗೆ ನುಗ್ಗಿಸಿ ಬಡಿಯುತ್ತೇನೆ ಅಂತ ಅವನು ಹೇಳಿದಂತೆ ಕುಳಿತು ಕುಂಡೆಯನ್ನು ಎತ್ತಿಕೊಟ್ಟೆ. ಸಾತ್ವಿಕ್ ಗೂಟ ಕೈನಲ್ಲಿ ಹಿಡಿದು ತೂತಿಗೆ ನುಗ್ಗಿಸಿ ಬಡಿದ. ಅಬ್ಬಾ, ನನ್ನ ಸಾಮಾನು ಅಗಲವಾಗುತ್ತಾ ಹೋಯಿತು. ಒಮ್ಮೊಮ್ಮೆ ತೂತನ್ನು ನೆಕ್ಕಿ ಮತ್ತೆ ನುಗ್ಗಿಸುತ್ತಿದ್ದ. ತೂತು ರಸ ಬಿಟ್ಟ ಕಾರಣ ಬೀಜಗಳು ಕುಂಡೆಗೆ ತಾಗಿ ಜೋರಾಗಿ ಸದ್ದು ಮಾಡುತ್ತಿತ್ತು. ಸಾತ್ವಿಕ್ಗೆ ಇದೇ ಮೊದಲ ಬಾರಿ ಅನಿಸುತ್ತೆ ಒಂದು ಹೆಣ್ಣಿನ ತೂತನ್ನು ಅನುಭವಿಸಲು ಸಿಕ್ಕಿದ್ದು. ನನಗೂ ಆಸೆ ಇತ್ತು, ಏನು ಬೇಕಾದರೂ ಆಗಲಿ ಅಂತ ಹೂ ಅಂದೆ. ಕೊನೆಯ ಕ್ಷಣದಲ್ಲಿ ಕುಟ್ಟಿದ ಹೊಡೆತಕ್ಕೆ ನನ್ನ ತೂತಿನೊಳಗೆ ತುಂಬಿ ತುಳುಕುತ್ತಿದ್ದ ರಸ ಹೇಳದೆ ಕೇಳದೆ ಹೊರಗೆ ಹಾರಿತು. ಅದೇ ಸಮಯಕ್ಕೆ ಸಾತ್ವಿಕ ರಸ ಬಂತು. ಟೀಚರ್, ನನ್ನದು ಬಂತು ಅಂದು ನನ್ನ ಸೊಂಟವನ್ನು ಗಟ್ಟಿ ಮಾಡಿ ಹಿಡಿದು ಪಿಚ್ಚಕ್ಕಂತ ತೂತಿನೊಳಗೆ ರಸ ಚೆಲ್ಲಿದ. ನಂತರ ಸಾಮಾನು ಹೊರತೆಗೆದಾಗ ಒಳಗೆ ಬಿಟ್ಟ ಪೂರ್ತಿ ರಸ ಕೆಳಗೆ ಬಿತ್ತು. ಸಾತ್ವಿಕ್ ನನಗೊಂದು ಮುತ್ತು ಕೊಟ್ಟು, ಟೀಚರ್, ಇನ್ನು ಮುಂದೆ ನೀವು ನನ್ನ ಟೀಚರ್ ಅಲ್ಲ, ಹೆಂಡತಿ ಅಂದ. ಹೀಗೆ ಪ್ರತಿದಿನ ಅವನ ಸಾಮಾನು ನನ್ನ ತೂತಿನೊಳಗೆ ಪ್ರವೇಶ ಆಗುತ್ತಿತ್ತು.